ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ನಲ್ಲಿ ಇವತ್ತು ನಮ್ಮ RCB ತಂಡ KKR ವಿರುದ್ಧ ಮೊಟ್ಟ ಮೊದಲನೇ ಪಂದ್ಯದಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. 99% ಸೋಲಬೇಕಾದ ಪಂದ್ಯವನ್ನು ನಮ್ಮ RCB ತಂಡ ಜಯಗಳಿಸಿದೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, KKR ಮತ್ತು ನಮ್ಮ RCB ತಂಡದ ಮೊದಲನೇ ಮ್ಯಾಚ್ನಲ್ಲಿ ಟಾಸ್ ಗೆದ್ದಿದ್ದು ನಮ್ಮ RCB ತಂಡದ ನಾಯಕ ರಜತ್ ಪಟಿದಾರ್ ಅಂತ ಹೇಳ್ಬೋದು. ರಜತ್ ಪಟಿದಾರ್ ಅವರು ಟಾಸ್ ಗೆದ್ದು ಮೊದಲು ಬಾಲಿಂಗ್ನ ಆಯ್ದುಕೊಳ್ಳುತ್ತಾರೆ. ಇದು ನಮ್ಮ RCB ತಂಡಕ್ಕೆ ಒಂದು ಖುಷಿ ವಿಚಾರ ಆಗಿತ್ತು. ಅದೇ ರೀತಿ ನಮ್ಮ RCB ತಂಡ ಬಾಲಿಂಗ್ನಲ್ಲಿ ಒಳ್ಳೆ ಸ್ಪೆಲ್ಗಳನ್ನು ಹಾಕಿ ಕೃಣಾಲ್ ಪಾಂಡ್ಯ ಅವರು 3 ವಿಕೆಟ್, ಜಸ್ ಜಲುಡ್ ಅವರು 2 ವಿಕೆಟ್, ದಯಾಳ್ ಅವರು 1 ವಿಕೆಟನ್ನು ತೆಗೆದುಕೊಟ್ಟು ನಮ್ಮ RCB ತಂಡಕ್ಕೆ ಕೇವಲ 174 ಟೋಟಲನ್ನು ಚೇಸ್ ಮಾಡಲು ನಮ್ಮ RCB ತಂಡ ಗುರಿ ಇಟ್ಟುಕೊಳ್ಳುತ್ತದೆ. KKR ತಂಡವನ್ನು 174 ರನ್ಗೆ ಕಟ್ಟಿ ಹಾಕುತ್ತದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಮ RCB ತಂಡ ಈ ಪಂದ್ಯದಲ್ಲಿ ಭರ್ಜರಿಯಾಗಿ ಬಾಲಿಂಗ್ನ ಹಾಕಿದೆ. ಬ್ಯಾಟಿಂಗ್ನಲ್ಲಿ ಮಾತ್ರ ಫಿಲ್ ಸಾಲ್ಟ್ ಅವರು ಸುನಾಮಿ ಬ್ಯಾಟಿಂಗ್ನ ಆಡಿದ್ದಾರೆ. ಹೌದು, ಸುನಾಮಿ ಥರ ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಬಾರಿಸ್ತಾ ಇದ್ರು. ವಿರಾಟ್ ಕೊಹ್ಲಿ ಕೂಡ ಡಬಲ್ ಸಿಕ್ಸರ್ಗಳನ್ನು ಬಾರಿಸ್ತಾ ಇದ್ರು. ಇನ್ನು ರಜತ್ ಪಟಿದಾರ್ ಅವರು ಕೂಡ 4ನೇ ಕ್ರಮಾಂಕದಲ್ಲಿ ಬಂದು ಬಿಗ್ ಸಿಕ್ಸ್ಗಳನ್ನು ಬಾರಿಸುವ ಮೂಲಕ ರನ್ ರೇಟ್ ಸ್ವಲ್ಪ ಇನ್ಕ್ರೀಸ್ ಆಗುವ ರೀತಿ ರಜತ್ ಪಟಿದಾರ್ ಅವರು ನೋಡಿಕೊಂಡ್ರು ಅಂತ ಹೇಳ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ಲಿವಿಂಗ್ಸ್ಟನ್ ಅವರು ಬಂದು 5 ಬಾಲ್ಗಳಲ್ಲಿ 15 ರನ್ಗಳನ್ನು ಚಚ್ಚುವುದರ ಮೂಲಕ ಈ ಪಂದ್ಯವನ್ನು ನಮ್ಮ RCB ತಂಡಕ್ಕೆ ಗೆಲ್ಲಿಸಿಕೊಡುತ್ತಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಪಂದ್ಯದಲ್ಲಿ ಎಲ್ಲ ಆಟಗಾರರು ಕೂಡ ಉತ್ತಮವಾಗಿ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.